ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಊರ ಹಬ್ಬ ಪಾರ್ಟ್ 2ದು ಕಂಟಿನ್ಯೂಯೇಷನ್ ಇದೆ ಈ ವಿಡಿಯೋದಲ್ಲಿ. ಯಾರ್ಯಾರು ಪಾರ್ಟ್ 1ನ್ನು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸೊ ನಮ್ಮೂರಿನ ಹಬ್ಬ ಆಚರಣೆಗಳು ಏನು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಬನ್ನಿ ಇವಾಗ ಎಲ್ಲರೂ ಕಂಪ್ಲೀಟ್ ಊರ ಹಬ್ಬನ ನೋಡ್ಕೊಂಡು ಬರೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಒಂದು ಗುಂಪು ಮಾಡಿಕೊಂಡು ಕೋಲಲ್ಲಿ ಕಾಯನ್ನು ಸುಲಿತಾರೆ ಕೋಲ್ ಮೂಲಕ. ಸೊ ಇದು ಒಂದು ಮನರಂಜನೆಗೆ ಮಾಡಿರುವಂತಹ ಒಂದು ಪದ್ಧತಿ ಅಂತಲೇ ಹೇಳಬಹುದು. ಇವಾಗ ನಾವು ಇಲ್ಲಿ ದೇವ್ರನ್ನ ಕೂರಿಸಿದ್ವಿ. ಏನು ಕೂರಿಸಿದ್ವಿ ಅಂದರೆ ಅದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರಲಿಲ್ಲ. ಒಂದು ನೀರಿರೋ ಜಾಗದಲ್ಲಿ ದೇವ್ರನ್ನ ಕೂರಿಸಿ ಪೂಜೆ ಮಾಡಿ ಅಲ್ಲಿಂದ ಗಡಿಗೆನ ಎತ್ಕೊಂಡು ದೇವಸ್ಥಾನದ ಹತ್ರ ಹೋಗಬೇಕಂತೆ. ಸೊ ಈ ರೀತಿ ಹೋಗಬೇಕಾದ್ರೆ ಈ ಒಂದು ಆಟನ ಅಂದರೆ ಇವಾಗ ಈ ಒಂದು ಪದ್ಧತಿ ಏನಿದೆ, ಈ ಓಲಿಯಾ ಗೋಪುರಕ್ಕೆ ಅದನ್ನು ಮಣೇವು ಅಂತೇಳಿ ಕರೀತಾರೆ. ಅದನ್ನು ನೆಕ್ಸ್ಟು ಈ ಕಾಯಿಯನ್ನು ಕೋಲಿಂದ ಸುಲಿಯೋದು ಮತ್ತು ದೇವ್ರನ್ನ ಕುಣಿಸೋದು, ಈ ರೀತಿ ಎಲ್ಲ ಮಾಡಿಕೊಂಡು ಆ ದೇವಸ್ಥಾನದವರೆಗೂ ಹೋಗ್ತಾರೆ. ಹಬ್ಬ ಮೇನ್ ರೋಡಲ್ಲಿ ನಡೀತಾ ಇರೋದ್ರಿಂದ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಏನೂ ತೊಂದರೆ ಆಗದೆ ಇರೋಂಗೆ ಜಾಗನ ಮಾಡಿ ಕೊಡ್ತಾರೆ. ಇಲ್ಲಿ ಆಟ ಆಡ್ತಿರೋರನ್ನ, ದೇವ್ರು ಎತ್ತಿರೋರನ್ನ ಎಲ್ಲರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ. ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಜಾತ್ರೆಯನ್ನು ಸುರಕ್ಷಿತವಾಗಿ ನಡೆಸ್ಕೊಡ್ತಾರೆ. ಇದನ್ನು ಮಣೇವು ಅಂತ ಹೇಳಿ ಕರೀತಾರೆ. ಓಲಿಯಾ ಗೋಪುರಕ್ಕಂತ ಹೇಳಿ ಇದೊಂದು ರೀತಿಯಲ್ಲಿ ದೇವರಿಗೆ ಭಕ್ತಿಯನ್ನು ಸಲ್ಲಿಸೋದು. ಈ ರೀತಿಯ ಒಂದು ಪದ್ಧತಿಯನ್ನು ನಾನು ಮೊದಲನೇ ಬಾರಿಗೆ ನಮ್ಮ ಅಜ್ಜಿ ಊರಲ್ಲೇ ನೋಡಿದ್ದು. ನೋಡಿ, ದೇವಸ್ಥಾನದಿಂದ ವೆಹಿಕಲ್ಸ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಒಳ್ಳೆ ಐಡಿಯಾ ಅಲ್ಲ, ಒಳ್ಳೆ ಪಾರ್ಕಿಂಗ್ ಏರಿಯಾ. ಇನ್ನೇನು ದೇವರು ದೇವಸ್ಥಾನ ಹತ್ರ ಬಂತು. ಸೊ ಜನಗಳೆಲ್ಲ ಇವಾಗ ದೇವಸ್ಥಾನ ಹತ್ರ ಬರ್ತಾ ಇದ್ದಾರೆ. ಯಾಕಂತಂದರೆ ಈ ಗಡಿಗೆ ಹೊಡಿಯೋದನ್ನು ನೋಡೋದಕ್ಕೆ. ಸೊ ಪ್ಲೇಸ್ ಸಿಗಲ್ಲ ಅಂದ್ಬಿಟ್ಟು ಫಸ್ಟೇ ಬಂದು ಈ ದಿಬ್ಬಗಳೆಲ್ಲ ಇರುತ್ತಲ್ಲ ಅದ್ರ ಮೇಲೆಲ್ಲ ನಿಂತ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಜಾಗ ಎಲ್ಲ ಸಿಗಲ್ಲ, ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಬೇಗನೆ ಬಂದು ನಿಂತ್ಕೊಳ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಊಟ ಮತ್ತು ಪ್ರಸಾದನ ಕೊಡ್ತಾಯಿದ್ರು. ಕೆಲವರು ಹೋಗಿ ಅಲ್ಲಿ ಊಟ ಮಾಡ್ತಾಯಿದ್ರು.
ದೇವರ ಜೊತೆ ದೇವಸ್ಥಾನನ ತಲುಪಿದ ನಂತರ 3 ಬಾರಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆಯನ್ನು ಹಾಕಬೇಕು. ನನಗೆ ಬೇರೆ ಭಯ ಆಯ್ತಾಯಿತ್ತು. ಆ ಸ್ವಾಮಿಗಳ ಕೈಯಲ್ಲಿರೋ ದೊಣ್ಣೆ ನೋಡಿ ಸಖತ್ ಭಯ ಆಗ್ತಾಯಿತ್ತು. ನಾನು ವಿಡಿಯೋ ತೆಗಿತಿರೋದೇನಾದರೂ ನೋಡಿ ಬಂದು ಬಾರಿಸ್ಕಿರಿಸ್ಬಿಡ್ತಾರೇನೋ ಅಂತ. ನೋಡಿ ಆವಾಗಲೇ ಜನ ಎಷ್ಟು ಕಮ್ಮಿ ಇದ್ದರು, ಇವಾಗ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂತ. ಮತ್ತೆ ಇನ್ನೂ ಜನ ಬರ್ತಾನೆ ಇದ್ದಾರೆ. ಎಲ್ಲರೂ ಆತರವಾಗಿ ಕಾಯೋದು ಈ ಹಾಲರ್ಬಿ ಗಡಿಗೆಯನ್ನು ಹೊಡೆಯೋದನ್ನು ನೋಡೋದಕ್ಕೋಸ್ಕರ. ಯಾರು ಹಾಲರ್ಬಿ ಗಡಿಗೆನ ಹೊಡಿತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಜನಗಳು. ನೋಡಿ ಈಗ ಐನೂರು ಮರದ ಮೇಲೆ ಹತ್ತಿದ್ದಾರೆ. ನಮ್ಮ ತಾತ ಸ್ವಾಮಿಗಳ ಕೈಗೆ ಹಗ್ಗನ ಕೊಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಈಗ ಆ ಹಗ್ಗನೇ ಆ ಒಂದು ಗಡಿಗೆ ಇದೆಯಲ್ಲ, ಹಾಲರ್ಬಿ ಗಡಿಗೆ, ಅದಕ್ಕೆ ಕಟ್ಟುತ್ತಾರೆ. ಎಲ್ಲರೂ ನೋಡಿ ಹೇಗೆ ಆತರವಾಗಿ ಕಾಯ್ತಾ ಇದ್ದಾರೆ, ಹಾಗೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗಪ್ಪ ಯಾರಪ್ಪ ಗಡಿಗೆ ಹೊಡಿತಾರೆ ಬೇಗ ಅಂತ. ಲೇ ಡುಮ್ಮು ತೋರ್ಸು ಫೇಸ್ನ. ಡನ್ ವಿತ್ ಪೂಜಾ ಗೋಯಿಂಗ್ ಬ್ಯಾಕ್ ಹೋಮ್. ಇಂಗ್ಲೀಷಲ್ಲಿ ಹೇಳ್ಬಿಟ್ಲು, ಇದು ಕನ್ನಡ ವ್ಲಾಗ್, ಕನ್ನಡದಲ್ಲಿ ಹೇಳಿ. ಓಹೋ ಪೂಜೆ ಎಲ್ಲ ಮುಗಿತು, ಮನೆ ಕಡೆಗೆ ಪಯಣ. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ ನಂತರ ಎಲ್ಲ ಮನೆ ಸೈಡ್ ಹೋಗ್ತಿದ್ವಿ, ಯಾಕಂದರೆ ದೇವರು ಮನೆ ಹತ್ರ ಬರುತ್ತೆ, ಅಲ್ಲಿಂದ ಮೆರವಣಿಗೆಗೆ. ಸೊ ಮನೆ ಹತ್ರ ದೇವ್ರು ಬರುತ್ತೆ ಅಂತ ನಮ್ಮ ಈ ಸ್ವೀಟ್ ಲೇಡೀಸ್ ಮನೆ ಮುಂದೆ ನೀರು ಹಾಕ್ತಿದ್ದಾರೆ. ನಂತರ ರಂಗೋಲಿಯನ್ನು ಕೂಡ ಬಿಡ್ತಾರೆ.
ಮನೆ ಹತ್ರ ಟ್ರ್ಯಾಕ್ಟರ್ ಬಂದು ವೆಯ್ಟ್ ಮಾಡ್ತಾಯಿತ್ತು. ಸೊ ಆದರೂ ನಮ್ಮ ಆಂಟಿ ಫಾಸ್ಟಾಗಿ ರಂಗೋಲಿಯನ್ನು ಕಂಪ್ಲೀಟ್ ಮಾಡಿದ್ರು. ನೋಡಿ ಎಷ್ಟು ಫಾಸ್ಟಾಗಿ ಬಿಡಿಸಿದ್ರು ಅಂತಂದರೆ, ನಾನಾಗಿದ್ದರೆ ಅರ್ಧಂಬರ್ಧ ಬಿಟ್ಬಿಟ್ಟು ಓಡ್ಬಿಡ್ತಿದ್ದೆ. ಸೊ ಬಟ್ ಅವ್ರು ಎಷ್ಟು ಬೇಗ ನೀಟಾಗಿ ಕಂಪ್ಲೀಟ್ ಮಾಡಿದ್ರು. ಆ ರೀತಿ ರಂಗೋಲಿ ಬಿಟ್ಟು ದೇವ್ರನ್ನ ಅದ್ರ ಮೇಲೆ ಕೂರಿಸೋದು ಅದೊಂಥರ ಆಚಾರ. ಆ ರಂಗೋಲಿನ ಹಾಳು ಮಾಡ್ತು. ಸೊ ಅವರಷ್ಟು ನೀಟಾಗಿ ರಂಗೋಲಿ ಬಿಡಿಸಿದ್ರು. ಸೊ ಈ ಟ್ರ್ಯಾಕ್ಟರ್ ಬಂದದನ್ನೆಲ್ಲ ಹಾಳು ಮಾಡ್ತು. ಬಟ್ ಅವ್ರು ಮತ್ತೆ ಅದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಮನೆ ಮುಂದೆ ಟ್ರ್ಯಾಕ್ಟರ್ ಬಂದು ನಿಂತ್ಕೊಂಡಿದೆ. ಸೊ ಇವಾಗ ನಾವು ದೇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ದೇವ್ರನ್ನ ತಂದಿಲ್ಲ. ಸೊ ದೇವ್ರು ತಂದ ಮೇಲೆ ಟ್ರ್ಯಾಕ್ಟರ್ ಮೇಲೆ ಕೂರಿಸ್ತಾರೆ. ಇವರು ನಮ್ಮ ಆಂಟಿ ಉಮಾ ಅಂತ ವಾದ್ಯದವ್ರಿಗೆ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ರು. ವಾದ್ಯದವರು ಮನೆ ಹತ್ರ ಬಂದಮೇಲೆ ಊಟ ಮಾಡ್ತಾರೆ ಅದಕ್ಕೆ. ಸೊ ಇವಾಗ ನಮ್ಮಮ್ಮ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಮ್ಮಂಗೆ ಹೆಲ್ಪ್ ಮಾಡೋದಕ್ಕೆ ನಾವೊಂದು ಚಿಕ್ಕ ಆಂಟಿ ಅಂದರೆ ಲಾಸ್ಟ್ ಆಂಟಿ ಬಂದರು. ಅವರ ನೇಮ್ ಬಂದು ಶ್ರೀದೇವಿ ಅಂತ. ಇಲ್ಲಿ ಇನ್ನೊಬ್ಬರು ಆಂಟಿ ಮಿಸ್ಸು, ಅವರು ಭಾಗ್ಯ ಅಂತ. ಈಗ ನೋಡಿದ್ರಲ್ಲ ಉಮಾ, ಶ್ರೀದೇವಿ, ಭಾಗ್ಯ, ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಇವರೆಲ್ಲ ನನ್ನ ಫೇವ್ರೆಟ್ ಆಂಟೀಸ್ ಅಂತ ಹೇಳಬಹುದು. ಓಕೆ ಬಾಸ್, ಅದು ಯಾವ ಪಟಾಕಿ ನೋಡ ಅಪ್ಪ, ಯಾವ ಪಟಾಕಿ ಅಯ್ಯಪ್ಪ ದೇವ್ರೇ, ಇವ್ರಿಗೆ ಏನು ಬಂದಿರೋದು ಎಲ್ಲ ಡೇ ಡಮ್ 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 ಅನ್ನೋದಾಗ ಹೊಡಿತಿರಲ್ಲ. ಯಾವ್ದಾದ್ರು ಚೆನ್ನಾಗಿರೋ ಪಟಾಕಿ ಹೊಡಿರೋ. ಇಲ್ಲಿ ಹುಡುಗರುಗಳು ದೇವ್ರ ಮುಂದೆ ಪಟಾಕಿ ಹೊಡಿತಾ ಇದ್ರು. ಢಾಮ್ ಢೂಮ್ ಢೂಮ್ ಅನಿಸ್ತಾ ಇದ್ರು. ಇನ್ನೇನು ದೇವರ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ದೇವಿ ಮಾರಮ್ಮನ ಕೂರಿಸಿದ್ರು ಅಲ್ವಾ. ಈಗ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಈಗ ದೇವರನ್ನ ಎತ್ತುತ್ತಾರೆ. ಸೊ ಎತ್ತಿ ದೇವ್ರ ಕುಣಿತನ ಮತ್ತೆ ಶುರು ಮಾಡ್ತಾರೆ.
ಸುತ್ತ ಮೆರವಣಿಗೆ ಮುಗಿದ ನಂತರ ದೇವಸ್ಥಾನಕ್ಕೆ ತಲುಪುತ್ತೆ. ಈಗ ನನ್ನ ತಮ್ಮಂದಿರು ಒಂದು ಡ್ಯಾನ್ಸನ್ನು ಆಡ್ತಾರೆ, ಕಣ್ಣು ಪಾವನ ಆಗುತ್ತೆ. ಹೋಗಿ ನೋಡಿಕೊಂಡು ಬನ್ನಿ. ಹೇಗಿತ್ತು ನಮ್ಮ ಊರ ಹಬ್ಬ? ನಿಮಗೆಲ್ಲ ಈ ಊರ ಹಬ್ಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.